ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಇರ್ತಕ್ಕಂಥ ಒಂದು ಚಾನಲ್ ಆಗಿದೆ. ಈ ಚಾನಲಲ್ಲಿ ಯುನೀಕ್ ಮೆಥಡಲ್ಲಿ ಅಂದರೆ ಕೋರ್ ಏರಿಯಾಸು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಏನೇನಿರುತ್ತೆ ಆ ಬೇಸ್ಡಲ್ಲಿ ಕ್ವಶನ್ಸ್ ಯಾವ್ಯಾವ ಕಂಪಲ್ಸರಿ ಇರ್ತವೆ, 100% ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅನ್ನೋ ಕ್ವಶನ್ಸ್ನ ಟಾರ್ಗೆಟ್ ಮಾಡಿ ಪ್ರತಿದಿನ ಒಂದೊಂದು 2-3 ಏರಿಯಾ ಅನೌನ್ಸ್ ಮಾಡ್ತಾ ಹೋಗ್ತೀವಿ. ಡೀಟೇಲ್ ನೋಟ್ಸ್ ಕೊಟ್ಟಿರ್ತೀವಿ, ದಯವಿಟ್ಟು ಓದ್ಕೊಳ್ಳಿ. 100% ಅದರಿಂದ ಕ್ವಶನ್ಸ್ ಬಂದೇ ಬರ್ತವೆ, ಯಾವುದೇ ಅನುಮಾನ ಬೇಡ. ತುಂಬ ಚಾಯ್ಸ್ ಮಾಡಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾತ್ರ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಮೇನ್ ಮೆಟೀರಿಯಲ್ಸ್ನ ಅದನ್ನು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಒಳಗಡೆ ಎಂಟ್ರಾಗೋಣ ಬನ್ನಿ. ಈ ದಿನ KPSC PDO ಎಕ್ಸಾಮ್ HK ಭಾಗದ ನಡೆದಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕನ್ನಡ ಕಮ್ಯುನಿಕೇಷನ್, ಕನ್ನಡ ಪೇಪರ್, ಕನ್ನಡದಲ್ಲಿ ಕನ್ನಡ ಕಮ್ಯುನಿಕೇಷನಲ್ಲಿ ಕನ್ನಡ 35 ಕ್ವಶನ್ಸ್ಗೆ ಸರಿಯಾದಂಥ ಅತ್ಯಂತ ನಿಖರವಾದಂಥ ಉತ್ತರಗಳನ್ನ ಚೆಕ್ ಮಾಡ್ತಾ ಹೋಗೋಣ ಬನ್ನಿ. ಫಸ್ಟು ಸುಗ್ಗಿಯಳುಂಡುಂ ಕಾರೋಳ್ ಕಾಯುವನುಕೊಂ ಎಂಬ ಹಳೆಗನ್ನಡ ಪದವನ್ನು ಹೊಸಗನ್ನಡಕ್ಕೆ ಕನ್ವರ್ಟ್ ಮಾಡಿದ್ರೆ ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂತ ಆಗುತ್ತೆ. ಆನ್ಸರ್ 2 ಕರೆಕ್ಟ್ ಆಗುತ್ತೆ. ಇನ್ನು ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕತೆ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ಮೂಡ್ನಾಕುಡು ಚಿನ್ನಸ್ವಾಮಿಯವರು. ಇವನು ಎಂಬ ಪದ ಸರ್ವನಾಮ. ಅಶ್ರು ಪದದ ಅರ್ಥ ಕಣ್ಣೀರು. ಇನ್ನು ನ್ಯೂನ್ಯತೆ ಬರೋದಿಲ್ಲ, ನ್ಯೂನತೆ ಕರೆಕ್ಟ್ ಆದ ಉತ್ತರ 2 ನ್ಯೂನತೆ. ಇನ್ನು ಭೂತಕಾಲದ ಪ್ರತ್ಯಯ ಧಾ ಬರುತ್ತೆ. ಇನ್ನು ಕುವೆಂಪು ಅವ್ರದ್ದು ನೋಡ್ತಾ ಹೋದಾದ್ರೆ ಕುವೆಂಪು ರಾಮಾಯಣ ದರ್ಶನಮು, ಆನಕೂರವರು ಸಂಧ್ಯಾರಾಗ, ವಿ.ಕು ಗೋಕಾಕು ಭಾರತ ಸಿಂಧು ರಶ್ಮಿ, ದೇವನೂರು ಮಹಾದೇವ ಎದೆಗೆ ಬಿದ್ದ ಅಕ್ಷರ. ಸೊ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಸರ್ಕ್ಯುಲಾರ್ ಪದಕ್ಕೆ ಒಂದು ಕನ್ನಡ ಮೀನಿಂಗ್ ಏನಪ್ಪಾ ಅಂದ್ರೆ ಸುತ್ತೋಲೆ. ಸುತ್ತೋಲೆ ಇಸ್ ದಿ ರೈಟ್ ಆನ್ಸರ್. ಇನ್ನು ಮೋಸಗಾರ ಎಂಬುದು ತದ್ದಿದಂತ ನಾಮ ಆಗುತ್ತೆ. ವಾಪಿ ಅಂದ್ರೆ ಭಾವಿ ಅಂತ ಆಗುತ್ತೆ. ವಾಪಿಯ ತದ್ಭವ ರೂಪ ಭಾವಿ ಅಂತ. ಇನ್ನು ಆತ್ಮಾತ್ಮಕ ಸರ್ವನಾಮಗಳನ್ನ ನೋಡ್ತಾ ಹೋದಾದ್ರೆ ತಾನು ಮತ್ತು ತಾವು ಅತ್ಯಂತ ನಿಖರವಾದಂತ ಉತ್ತರ ಆಗುತ್ತೆ. ಇನ್ನು ಪ್ರಸೂನ ಅಂದ್ರೆ ಹೂವು ಮೀನಿಂಗು. ಪ್ರಸೂನ ಅಂದ್ರೆ ಮೀನಿಂಗ್ ಹೂವು. ಇನ್ನ ಕಾಗುಣಿತ ಸರಿಯಾಗಿರೋದ್ರಿಂದ ಉಚ್ಚೈ ಶ್ರವಸ್ಸು. ಛೇ ಅದೇ ಚಾವತ್ತೇ ಇರಬೇಕು, ಬೇರೆ ಚಾವತ್ ಬರಬಾರ್ದು. ದೀರ್ಘ ಸೆಕೆಂಡ್ ಚ ಅಲ್ಲ, ಒಂದೇ ಚ. ಛೈ ಶ್ರವಸ್ಸು 3ನೇ ಆನ್ಸರ್ ಆಗುತ್ತೆ. ಇನ್ನ ಸಿಲೆಬಸ್ಸು ಪಠ್ಯಕ್ರಮ. ಇನ್ನು ಘಟಿಕೋತ್ಸವ ಅಂದ್ರೆ ಪದವಿ ಪ್ರದಾನ ಕಾರ್ಯಕ್ರಮ. ಘಟಿಕೋತ್ಸವ ಅಂದ್ರೆ ಪದವಿ ಪ್ರದಾನ ಕಾರ್ಯಕ್ರಮ. ಇನ್ನು ಪ್ರತಿ ಪ್ಲಸ್ ಉತ್ತರ ಅಂದ್ರೆ ಪ್ರತ್ಯುತ್ತರ. ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಎಣಿಸಂಧಿ. ಇನ್ನು ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಅಂದ್ರೆ ಕದಂಬರಿಗೆ. ಇನ್ನು ಹರಿಯುವ ನೀರಿಗೆ ದೊಣ್ಣೆ ನಾಯಕಿನ ಪುಣೆನ ಅಂತ ಇದೆ, ಸೊ ಗಾದೆ ಮಾತು. ಇನ್ನು ಅಂಗಿ ತೆಗಿ ಬಾವಿಳಿಳಿ ಅಂದ್ರೆ ಬಾಳೆಹಣ್ಣು. ಇನ್ನ ಇದನ್ನ ಸ್ಥಾನಪಲ್ಲಟವಾಗಿರ್ತಕ್ಕಂಥದ್ದು ನೋಡ್ತಾ ಹೋಗೋದಾದ್ರೆ ಕನ್ನಡವೇ ಎನ್ನುಸಿರು, ಪೆತ್ತೆನ್ನ ತಾಯಿ, ಕನ್ನಡವನ್ನುಳಿತೆನೆಗೆ ಅನ್ಯ ಜೀವನವಿಲ್ಲ. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನ ಕುಕ್ಕು ಕುಕ್ಕು ಇದು ಪ್ಲುತಸ್ವರವಾಗುತ್ತೆ, ಪ್ಲುತಸ್ವರ. ಇನ್ನ ಚನ್ನವೀರ ಕನ್ನಡ ಸಾನೆಟ್ ಅಂದ್ರೆ ಭಾವಗೀತೆ ಆಗುತ್ತೆ. ಆರ್ಣ ಅಂದ್ರೆ ನೀರು. ಯಾಮಿನಿ ಅಂದ್ರೆ ರಾತ್ರಿ ಅಂತ. ಇನ್ನ ಆದ್ಯ ವಚನಕಾರರು ದೇವರ ದಾಸಿಮಯ ಸರಿಯಾದಂತ ಉತ್ತರ. ಇನ್ನ ರುಜು ಅಂದ್ರೆ ವಕ್ರ ಮೀನಿಂಗು. ಇನ್ನು ಆಚಾರ ವಿಚಾರ ಜೋಡು ನುಡಿ ಆಗುತ್ತೆ. ಇವುಗಳಲ್ಲಿ ಭಾಮಹ ಬರೆದಿರ್ತಕ್ಕಂಥದ್ದು ಕಾವ್ಯ ಅಲಂಕಾರ ಸರಿಯಾದಂತ ಉತ್ತರ. ಇನ್ನು ಸಂಸ್ಕೃತದ ಸಹಾಯವನ್ನು ಪಡೆಯದ ಕೇವಲ ತದ್ಭವ ಪದಗಳನ್ನ ದೇಶಿ ನುಡಿಗಳನ್ನ ಬಳಸಿಕೊಂಡು ರಚನೆ ಆಗಿರ್ತಕ್ಕಂಥ ವಿಶಿಷ್ಟವಾದ ಕೃತಿ ಕಬ್ಬಿಗರ ಕಾವ ಅಂತ. ಇನ್ನು ಇರ್ದಿಗೆ ಅದೊಂದು ಡೌಟ್ ಅಲ್ಲಿ ಇದೆ, ಅದನ್ನ ನಾಳೆ ಕ್ಲಾರಿಫೈ ಮಾಡ್ತೀನಿ, ಅದೊಂದೇ ಒಂದು ಬಿಟ್ಟಿರಿ. ಇನ್ನು ಪಲ್ಲವ ಶಬ್ದದ ಅರ್ಥದಿಂದ ಈ ಶಬ್ದವನ್ನು ಯಾವ ಅರ್ಥ ಗ್ರಹಿಸಬಹುದು ಅಂದ್ರೆ ಪಲ್ಲವ ಅಂದ್ರೆ ಚಿಗುರು ಅಂತ. ಇನ್ನು ಮಿಲಿಂದ ಅಂದ್ರೆ ದುಂಬಿ ಅಂತ. ಶರಷಟ್ಪದಿಯ ಲಯ 4 ಮಾತ್ರೆ ಬರುತ್ತೆ. ತ್ರಿಪದಿ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತಪ್ಪ ಅಂದ್ರೆ 6ರಿಂದ 10ರವರೆಗೆ. ಇನ್ನ ಸತತ ನ ಸರರ ಮತ್ತು ಒಂದರ ಗುರುಗಣ ವಿನ್ಯಾಸದ ಛಂದೋಬಂಧ ಯಾವ್ದಪ್ಪ ಅಂದ್ರೆ ಮಹಾಸ್ತ್ರಗ್ಧಾರ ವೃತ್ತ ಬರುತ್ತೆ. ಸೊ ಇಲ್ಲಿಗೆ ಕನ್ನಡದ ಪೋರ್ಷನ್ ಮುಗಿತೆ. ನಾಳೆ ಎಲ್ಲ ಪ್ರತಿಯೊಂದು ಸೆಕ್ಟರ್ದೂ ಮಾಡಾಕ್ತೀನಿ. ಇಂಗ್ಲಿಷ್ ಆಗಿರ್ಲಿ, ನಿಮ್ಮ ಕಂಪ್ಯೂಟರ್ಸ್ ಆಗಿರ್ಲಿ, GK GS ಆಗಿರ್ಲಿ ಮಾಡಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನಾದ್ರು ನೋಟ್ಸ್ನ ಅವಶ್ಯಕತೆ ಇದ್ರೂ ಪ್ರೊವೈಡ್ ಮಾಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ದೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇದೇ ಟೈಮ್ ಭೇಟಿಯಾಗೋಣ. ನಮಸ್ಕಾರ.